ಜೈಲ್ನಲ್ಲಿರುವ ದರ್ಶನ್ಗೆ ಅಕ್ಷರಶಃ ನರಕ ಎದುರಾಗಿದೆ. ದರ್ಶನ್ ಗ್ಯಾಂಗ್ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಹಾಗಾದ್ರೆ ದರ್ಶನ್ ಜೈಲು ವಾಸ ಹೇಗಿದೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕಂಬಿ ಹಿಂದೆ ಕಾಟೇರ, ಜೈಲಲ್ಲಿ ಅಕ್ಷರಶಃ ನರಕ ದರ್ಶನ್. ಡೆವಿಲ್ಗಿಲ್ಲ ವಿವಿಐಪಿ ಟ್ರೀಟ್ಮೆಂಟ್, ದಾಸನ ಮೇಲೆ ಹದ್ದಿನ ಕಣ್ಣು. ಇದ್ರೆ ನೆಮ್ಮದಿಯಾಗಿರ್ಬೇಕು ಎಂದಿದ್ದ ದರ್ಶನ್ ಜೈಲಿನಲ್ಲೂ ನೆಮ್ಮದಿಯಾಗಿರ್ತಾರೆ ಅಂತ ಅಂದ್ಕೊಂಡಿದ್ದವರಿಗೆ ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ದರ್ಶನ್ಗೆ ಜೈಲಿನಲ್ಲಿ ನೆಮ್ಮದಿ ಇದೆಯೋ ಇಲ್ವೋ, ಆದ್ರೆ ಐಷಾರಾಮಿ ಬದುಕು ನಡೆಸಿದ್ದ ದಾಸನಿಗೆ ಅಕ್ಷರಶಃ ನರಕ ದರ್ಶನವಾಗ್ತಿದೆ. ರಾಜಾತಿಥ್ಯ ಪಡೆದು ಜಾಮೀನು ಕಳಕೊಂಡ ದರ್ಶನ್ ಮೇಲೆ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬಳಿಕ ಯಾವುದೇ ನಿಯಮ ಉಲ್ಲಂಘನೆಯಾಗಬಾರದು ಅಂತ ಕಟ್ಟುನಿಟ್ಟಿನ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬಳಿಕ ಜೈಲಧಿಕಾರಿಗಳು ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಜೈಲಿನ ನಿಯಮ ಉಲ್ಲಂಘನೆಯಾಗದಂತೆ ಕ್ರಮ ವಹಿಸಿದ್ದಾರೆ. ಸದ್ಯ ಉದ್ಘಾಟನೆಯಾಗದ 500 ಕೈದಿಗಳ ಸಾಮರ್ಥ್ಯದ ಕೊಠಡಿ ಸಂಖ್ಯೆ 1ರಲ್ಲಿ ದರ್ಶನ್ ಗ್ಯಾಂಗ್ ಇದೆ. ಅಲ್ಲಿ ಹೇಗಿದೆ ಜೀವನ ಎನ್ನುವುದನ್ನ ಹೇಳ್ತೀವಿ ನೋಡಿ. ದಿನದ 24 ಗಂಟೆಯೂ 4 ಗೋಡೆ ಮಧ್ಯೆಯೇ ದಾಸನ ಜೀವನ ನಡೀತಾ ಇದೆ. ಕಾರಿಡಾರ್ನಲ್ಲೂ ವಾಕ್ ಮಾಡೋದಕ್ಕೆ ಅನುಮತಿ ಇಲ್ಲ. ಊಟ ತಿಂಡಿ ಕೊಠಡಿಗೆ ಪೂರೈಸಲಾಗ್ತಾ ಇದೆ. ದರ್ಶನ್ ಇರುವ ಕೋಣೆಯಲ್ಲಿ ಟಿವಿ ಕೂಡ ಇಲ್ಲ. ಖಾಲಿ ಕೂರ್ಬೇಕು, ಇಲ್ಲ ಪುಸ್ತಕ ಓದಬೇಕು. ದಿನದ 24 ಗಂಟೆ ಜೈಲು ಸಿಬ್ಬಂದಿ ಬಾಡಿ ಓನ್ ಕ್ಯಾಮೆರಾ ಇಟ್ಕೊಂಡು ಕಾಯ್ತಿರ್ತಾರೆ. ಸಿಬ್ಬಂದಿ ಕೂಡ ದರ್ಶನ್ ಬಳಿ ಮಾತನಾಡುವಂತಿಲ್ಲ ಅಂತ ಸೂಚಿಸಲಾಗಿದೆ. ಓರ್ವ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್, 2 ಜೈಲರ್, 2 ಅಸಿಸ್ಟೆಂಟ್ ಜೈಲರ್ ಉಸ್ತುವಾರಿ, ಸೆಲ್ ಬಳಿ 2 ಹೆಡ್ ವಾರ್ಡರ್, 2 ವಾರ್ಡರ್ಗಳಿದ್ದಾರೆ. ಈವರೆಗೂ ದರ್ಶನ್ ಭೇಟಿಗೆ ಯಾರಿಗೂ ಅವಕಾಶ ನೀಡಿಲ್ಲ. ದರ್ಶನ್ ಸದ್ಯಕ್ಕೆ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಮಹಿಳಾ ಜೈಲೇನಿದೆ, ಕಾರಾಗೃಹ, ಅಲ್ಲಿ ಇರುವಂಥದ್ದು. ಆ ಜೈಲು ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದು ಅಲ್ಲಿ ಎಂಡಲ್ಲಿ ಕಾಣ್ತಿದೆಯಲ್ಲ ಕಾರ್ನರಲ್ಲಿ, ಅಲ್ಲಿ ನಟ ದರ್ಶನ್ ಸೇರಿದಂತೆ ಪವಿತ್ರ ಕೂಡ ಹೊರತುಪಡಿಸಿ ಉಳಿದೆಲ್ಲ ಆರೋಗ್ಯಗಳು ಕೂಡ ಇರುವಂಥದ್ದು. ಅಂದರೆ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ ಅಲ್ಲಿ ಎಲ್ಲರೂ ಕೂಡ ಇರುವಂಥದ್ದು, ಅದು ಗಮನಿಸ್ಬೋದು. ದರ್ಶನ್ ಉಳ್ಕೊಂಡಿರುವಂತಹ ಇಡೀ ಜೈಲೇನಿದೆ ಅಲ್ಲೆಲ್ಲವೂ ಕೂಡ ಜೈಲಿನ ವಾರ್ಡ್ಗಳು ಓಡಾಡ್ತಿರುವಂಥದ್ದು. ಅಂದರೆ ಯಾವುದೇ ರೀತಿಯೂ ಕೂಡ ವಿವಿಐಪಿ ಟ್ರೀಟ್ಮೆಂಟ್ ದರ್ಶನ್ಗೆ ಸಿಗಬಾರ್ದು ಅಂತ ಹೇಳಿ ಒಂದು ಕರ್ಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಬಿಸಿ ಬಿಸಿ ಬಿರಿಯಾನಿ ಬಾರಿಸ್ತಾ ಇದ್ದವನಿಗೆ ಖಾಲಿ ಪಲಾವ್. 3 ದಿನದಿಂದ ಜೈಲಿನಲ್ಲಿರುವ ದರ್ಶನ್ಗೆ ಇವತ್ತು ಪಲಾವ್ ಕೊಡಲಾಗಿದೆ. ಚಿಟ್ಕೆ ಹೊಡೆದ್ರೆ ಸಾಕು ಬಿಸಿ ಬಿಸಿ ಬಿರಿಯಾನಿ ದರ್ಶನ್ ಮುಂದೆ ಬರ್ತಿದೆ. ಆದ್ರೆ ಈಗ ಜೈಲಿನಲ್ಲಿ ಸಿಬ್ಬಂದಿ ಕೊಟ್ಟಾಗ ಊಟ ಮಾಡಬೇಕಿದೆ. ಬಿಸಿ ನೀರು ಸೇವಿಸಿ ಪೇಪರ್ ಓದಿದ ದರ್ಶನ್ ಪಲಾವ್ ತಿಂದು ಪಂಜರದಲ್ಲಿ ಸುಮ್ಮನೆ ಕುಳಿತಿದ್ದಾನೆ. ಅತ್ತ ಪವಿತ್ರ ಗೌಡ ಕೂಡ ಸಹ ಕೈದಿಗಳ ಜೊತೆ ನಿಧಾನಕ್ಕೆ ಹೊಂದಿಕೊಳ್ತಿದ್ದಾರೆ. ದರ್ಶನ್ ಜೈಲಿಗೆ ಹೋದ ಬಳಿಕ ಫ್ಯಾನ್ಸ್ಗೆ ಬರಸಿಡಿಲು ಬಡಿದಿದೆ. ನಿನ್ನೆ ದರ್ಶನ್ ಸಂದೇಶ ಕಳುಹಿಸಿದ್ದಾರೆ ಅಂತ ದರ್ಶನ್ ಬರೆದ ಪತ್ರವನ್ನ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ರು. ಇವತ್ತು ಮತ್ತೊಂದು ಪೋಸ್ಟ್ ಮಾಡಿರುವ ವಿಜಯಲಕ್ಷ್ಮಿ ಫ್ಯಾನ್ಸ್ ಜೊತೆ ನಾನಿರ್ತೀನಿ ಎಂದಿದ್ದಾರೆ. ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗ್ತೀನಿ. ನಿಮ್ಮ ಚಾಲೆಂಜಿಂಗ್ ಸ್ಟಾರ್ ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ. ನಿಮ್ಮೆಲ್ಲರನ್ನ ತನ್ನ ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ. ದರ್ಶನ್ ನಿಮ್ಮೊಂದಿಗೆ ನೇರವಾಗಿ ಕನೆಕ್ಟ್ ಆಗೋವರೆಗೂ ಅವರ ಪರ ನಾನು ಸಾಮಾಜಿಕ ಜಾಲತಾಣ ಹ್ಯಾಂಡಲ್ ಮಾಡ್ತೀನಿ. ಅವರ ಸಿನಿಮಾ ಅಪ್ಡೇಟ್, ಪ್ರಚಾರಗಳನ್ನ ಹಂಚಿಕೊಳ್ತೇನೆ. ಅವರು ಶೀಘ್ರದಲ್ಲೇ ಪ್ರೀತಿ ಶಕ್ತಿಯೊಂದಿಗೆ ಹಿಂತಿರುಗ್ತಾರೆ. ನೀವು ತೋರಿಸ್ತಾ ಇರೋ ಪ್ರೀತಿ, ಪ್ರಾರ್ಥನೆ ಮತ್ತು ತಾಳ್ಮೆಗೆ ಶಕ್ತಿ ದರ್ಶನ್ ಮತ್ತು ನಮ್ಮ ಕುಟುಂಬಕ್ಕೆ ಅಪಾರ ಶಕ್ತಿ ನೀಡುತ್ತೆ. ಆ ಏಕತೆ ಮತ್ತು ಸಕಾರಾತ್ಮಕತೆಯನ್ನ ಉಳಿಸಿಕೊಳ್ಳೋಣ. ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ದರ್ಶನ್ ಅನುಪಸ್ಥಿತಿಯಲ್ಲೇ ಸಿನಿಮಾ ರಿಲೀಸ್ ಆಗಬೇಕಾದ ಸ್ಥಿತಿ ಬಂದಿದೆ. ಹೀಗಾಗಿ ವಿಜಯಲಕ್ಷ್ಮಿ ಅವರೇ ಡೆವಿಲ್ ಸಿನಿಮಾ ಅಪ್ಡೇಟ್ಗಳನ್ನ ಫ್ಯಾನ್ಸ್ಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆನೇಕಲ್ನಿಂದ ರಾಮು ಜೊತೆ ರಾಜಪ್ಪ, TV9 ಬೆಂಗಳೂರು.